ಬಹಿರಂಗವಾದಂಥ ಬೇಡಿಕೆ ದಕ್ಷಿಣ ಬೆಳಕಿಗೆ ಬೆಂಗಳೂರು ಉತ್ತರ ಈಗಾಗಲೇ ಕನಪುರ ಆಯಿತು. ಕಾಂಪಿಟೇಷನ್ ಬಂದ್ಬಿಟ್ಟಿದೆ ಎಲ್ಲ ಮಂತ್ರಿಗಳಿಗೂ. ಬೆಂಗಳೂರಿನ ಹೆಸರನ್ನು ಸೇರಿಸ್ಕೋಬೇಕು ಅನ್ನೋದು ಕಾಂಪಿಟೇಷನ್. ಅದಕ್ಕೆ ಯಾಕೆ ಇಡೀ ಕರ್ನಾಟಕಕ್ಕೆ ಬೆಂಗಳೂರು ಅಂತ ಹೆಸರಿಟ್ಬಿಟ್ರೆ ಮುಗ್ದೋಯ್ತಲ್ಲ. ಕರಾವಳಿ ಬೆಂಗಳೂರು, ಉತ್ತರ ಕರ್ನಾಟಕ ಬೆಂಗಳೂರು, ಕೋಲಾರ ಬೆಂಗಳೂರು, ಮಂಡ್ಯ ಬೆಂಗಳೂರು ಇಟ್ಕೊಳ್ಳಿ ಎಲ್ಲ. ಇದೊಂಥರ ತೊಗ್ಲಕ್ ದರ್ಬಾರ್ ಇದು. ಅಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಡೆವಲಪ್ಮೆಂಟ್ ಮಾಡಿ ಹೆಸರು ತಗೊಳಕ್ಕಾಗ್ತಾ ಇಲ್ಲ. ಇದು ಹೆಸರು ತಗೊಂಡು ಬೆಂಗಳೂರು ಹೆಸರು ತಗೊಂಡ್ರೆ ಏನು ಬರ್ತದೆ ನಿಮ್ಗಲ್ಲಿ? ಏನಾದರೂ ನೀವು ಹಣ ಕೊಟ್ಟು ಅಲ್ಲಿ ಡೆವಲಪ್ ಮಾಡಿದ್ರೆ ಜನ ನಿಮ್ಮನ್ನ ಮೆಚ್ತಾರೆ. ನೀವು ಹಣನೂ ಕೊಡಲ್ಲ, ಡೆವಲಪ್ಮೆಂಟು ಮಾಡಲ್ಲ, ಹೆಸರುಗಳು ಮಾತ್ರ ತಗೊಂಡೋಗ್ತಾ ಇದೆ. ಹಿಂದೆ ಯಾರೋ ತೊಗೊಳಕ್ಕಂತ ಇದ್ನಲ್ಲ, ಡೆಲ್ಲಿಯಿಂದ ಆಗ್ರ ಅದೇನೋ ಮಾಡ್ತಾ ಇದ್ರಲ್ಲ, ಅಷ್ಟೇ ಇರ್ತದೆ. ನಮ್ಮ ಸರ್ಕಾರ ಬಂದ ಮೇಲೆ ಇದನ್ನು 100% ಇವಾಗ ಏನು ಮಾಡೋರು ಒರಿಜಿನಲ್ ಹೆಸರುಗಳು ಏನಿತ್ತು ಅದನ್ನೇ ಮಾಡ್ತಿದ್ರು. ಈಗೇನು ಮಾಡಿದ್ದಾರೆ ಇವೆಲ್ಲ ಅಕ್ರಮಗಳು, ಇವೆಲ್ಲ ಜನರ ಮನಸ್ಸನ್ನು ಡೈವರ್ಟ್ ಮಾಡೋಕ್ಕೆ ಡಿ ಕೆ ಶಿವಕುಮಾರ್ ಅದರ ಎಕ್ಸ್ಪರ್ಟ್. ಮೊದಲು ಬ್ರ್ಯಾಂಡ್ ಬೆಂಗಳೂರು ಅಂತೂ ಜನ ಉಗಿಯೋಕ್ಕೆ ಶುರುವಾದರು. ಟನಲ್ ಬೆಂಗಳೂರು ಮಾಡಿದ್ರು, ಜನ ಬೈಯೋಕ್ಕೆ ಶುರು ಮಾಡಿದ್ರು. ಈ ಕಸದ ಇದಾಗ್ಬಿಟ್ಟಿದೆ, ಕಸದ ಬೆಂಗಳೂರು ಆಗ್ಬಿಟ್ಟಿದೆ. ಗುಂಡಿ ಬಿದ್ದ ರಸ್ತೆಗಳ ಬೆಂಗಳೂರು ಆಗಿದೆ. ಡೈವರ್ಟ್ ಮಾಡೋಕ್ಕೆ ಹೆಸರುಗಳನ್ನು ಮುಂದೆ ತರ್ತಾ ಇದ್ದಾರೆ ಅಷ್ಟೇ. ಅಭಿವೃದ್ಧಿಗಾಗಿ ಹೆಸರು ತರ್ತಾ ಇಲ್ಲ ಅವರು. ಅಭಿವೃದ್ಧಿ ಮಾಡಬೇಕು ಅಂತ, ಅಭಿವೃದ್ಧಿ ಮಾಡಬೇಕಾದ್ರೆ ಹಣ ಕೊಡಬೇಕು. ಏನು ಬೆಂಗಳೂರು ಕಾರ್ಪೊರೇಷನಿಂದ ತುಮಕೂರಿಗೆ ಹಣ ಕೊಡ್ತೀರಾ? ಬೆಂಗಳೂರು ಕಾರ್ಪೊರೇಷನಿಂದ ರಾಮನಗರಕ್ಕೆ ಹಣ ಕೊಡ್ತಾ ಇದ್ದೀರಾ? ಏನೂ ಇಲ್ಲ. ಮತ್ತು ಬೆಂಗಳೂರು ಹೆಸರು ಯಾಕೆ ಇದು ಮಾಡ್ತೀರಾ? ಏನೋ ಕೆಂಪೇಗೌಡರು ಬೆಂಗಳೂರು ಕಟ್ಟಿ ಅದನ್ನು ಓಡ್ ಮಾಡೋ ಅಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರ. ಈ ಶಾಪ ನಿಮ್ಗೆ ತರ್ತದೆ. ಬೆಂಗಳೂರು ಜನ ಅಂತೂ ನೀವು ಬೆಂಗಳೂರು ಹೆಸರನ್ನ ನೀವೆಲ್ಲ ಕಡೆ ತಗೊಂಡೋಗಿ ಹಂಚ್ತಾ ಇದ್ರೆ ಬೆಂಗಳೂರು ಜನ ನಿಮ್ಮ ಶಾಪ ಹಾಕ್ತಾರೆ, ಗ್ಯಾರಂಟಿ ನಿಮ್ಮ ಶಾಪ ಹಾಕ್ತಾರೆ. ಆ ಶಾಪದಲ್ಲೇ ಮುಂದಿನ ಕಾರ್ಪೊರೇಷನ್ ಎಲೆಕ್ಷನ್ ನೀವು ಸೋತೋಗ್ತೀರಿ. ನೆಪ ಮಾತ್ರ ಅಷ್ಟೇ. ಚುನಾವಣೆ ಮಾಡಬೇಕು ಮನಸ್ಸಿದ್ರೆ ಇದೇನು ದೊಡ್ಡ ಸಮಸ್ಯೆನೇ ಆಗ್ತಾ ಇಲ್ಲ. ಮೊದಲೇ ಚುನಾವಣೆ ಕಳೆದ ಗಡುವಿಗೆ ನಡೆಸ್ಬಿಟ್ಟಿದ್ರೆ ಈ SIR ಬರ್ತಾನೆ ಇರಲಿಲ್ಲಲ್ಲ. ಅದರಿಂದ ಇಲ್ಲಿ ಕಾಂಗ್ರೆಸ್ ಪಾರ್ಟಿಯ ಗೆಲ್ಲಲ್ಲ ಅನ್ನೋ ಒಂದು ಮನಸ್ಥಿತಿಗೆ ಅವ್ರು ಬಂದ್ಬಿಟ್ಟಿದ್ದಾರೆ. ಬೆಂಗಳೂರು ಚುನಾವಣೆ ಗೆಲ್ಲಲ್ಲ, ಯಾಕಂದ್ರೆ ತೆರಿಗೆಗಳು, ಹಾಲಿನ ಮೇಲೆ ತೆರಿಗೆ, ಆಲ್ಕೋಹಾಲ್ ಮೇಲೆ ತೆರಿಗೆ, ಕರೆಂಟ್ ತೆರಿಗೆ, ಮನೆ ಟ್ಯಾಕ್ಸ್ ತೆರಿಗೆ, ಈಗ ಈ ಖಾತಾ ಅನ್ನೋದನ್ನು ನಾವು ನೋಡಿದ್ವಿ. ಹೊಸದಾಗಿ ಈ ಖಾತಾ, ಆ ಖಾತಾ, ಎ ಖಾತಾ, ಓ ಖಾತಾ ಅಂತ ಮಾಡಿದ್ರು. ಅವಶ್ಯಕತೆನೇ ಇರಲಿಲ್ಲ. ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಖಾತಾ ಇದ್ದಿದ್ದು, ಈಗ ಹೊಸದಾಗಿ ಯಾವ ಹೊಸ ಖಾತೆ ಮಾಡಕ್ಕೆ ಕೊಟ್ಟರು. ಹಣ ಹೊಡೆಯೋದು ಲೂಟಿ ಹೊಡೆಯೋಕ್ಕೋಸ್ಕರ. ಇಷ್ಟೆಲ್ಲ ಲೂಟಿ ಹೊಡೆದ್ಮೇಲೆ ಬೆಂಗಳೂರು ಜನ ಇವ್ರಿಗೆ ಯಾಕೆ ಓಟ್ ಹಾಕ್ತಾರೆ? ಅದನ್ನ ಭಯದಿಂದ ಚುನಾವಣೆಯನ್ನು ಮುಂದೂಡ್ತಾರೆ. ಬಿಡದಿ ಅಕ್ವಿಜೇಷನ್ ಮಾಡ್ತೀನಿ ಅಂತ ಹೊರಟಿರುವಂಥದ್ದು ರೈತರಿಗೆ ಬಗ್ದಂಥ ದ್ರೋಹ ಇದು. ನೀವು ಅಕ್ವಿಜೇಷನ್ ಮಾಡಿದ್ರೆ ರೈತರ ಸಮಾಧಿ ಮೇಲೆ ನೀವು ಅಕ್ವಿಜೇಷನ್ ಮಾಡ್ತಾ ಇದ್ದೀರ. ಈ ಸರ್ಕಾರ ಬಿಡದಿ ಬೆಲೆ ಬಾಳುವಂಥ ಜಮೀನಲ್ಲಿರುವಂಥದ್ದು, ಅಂದರೆ ಅಲ್ಲಿ ತೆಂಗು, ಮಾವು, ರೇಷ್ಮೆ, ಹಾಲು ಇದೆಲ್ಲವನ್ನು ಸಮೃದ್ಧಿಯಾಗಿ ಕೊಡುವಂಥ ಜಿಲ್ಲೆ ಅದು. ಈಗ ನೀವು ಜಮೀನನ್ನು ಅಕ್ವೈರ್ ಮಾಡಿ ರೈತರನ್ನು ಬೀದಿಗೆ ತರ್ತಾ ಇದ್ದೀವಿ. ಇವತ್ತು ಸಭೆ ಮಾಡಿದ್ರೆ ಯಾರೋ ನಿಮ್ಗೆ ಬೇಕಾದವ್ರು 4 ಜನನ ಬಟ್ಟೆ ಹಾಕ್ಬಿಟ್ಟು ಕರ್ಕೊಂಬಂದಿದ್ರು. ಅದರ ನಿಜವಾದ ರೈತರು, ನಾನು 2 ಬಾರಿ ಅವ್ರಿಗೆ ಹೋಗಿ ಬೆಂಬಲ ಮಾಡಿದ್ದೀನಿ. ಆ ಧರಣಿಯಲ್ಲಿ ನಾನು ಕೂಡ ಭಾಗವಹಿಸಿದ್ದೀನಿ. ಅಲ್ಲಿರುವಂಥ ರೈತರು ಈ ಜಮೀನನ್ನು ಕೊಡಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ ಬಲವಂತವಾಗಿ. ಈಗಾಗಲೇ ಬೆಂಗಳೂರಲ್ಲಿ ಖಾಲಿ ಇರೋ ಸೈಟ್ಗಳೇ ಲಕ್ಷಾಂತರ ಸೈಟ್ಗಳು ಖಾಲಿ ಬಿದ್ದಿದೆ. ಇನ್ನು ಕೆಂಪೇಗೌಡ ಲೇಔಟಲ್ಲೂ ಖಾಲಿ ಇದೆ, ಶಿವರಾಮ ಕಾರಂತ ಲೇಔಟಲ್ಲೂ ಖಾಲಿ ಹೊಡಿತಾ ಇದೆ. ಸುಮಾರು 6-7 ಲಕ್ಷ ಫ್ಲ್ಯಾಟ್ಗಳು ಖಾಲಿ ಇದೆ. ಯಾವ ಪುರುಷಾರ್ಥಕ್ಕೋಸ್ಕರ ಯಾರು ಕೇಳಿದ್ರು ಅಂತ ಲೇಔಟ್ ಮಾಡ್ತಾ ಇದ್ದೀರಾ? ಬಿಡದಿ ಜನ ಬಂದ್ಬಿಟ್ರು ಲೇಔಟ್ ಮಾಡಿ
ನಮ್ಮ ಸೈಟ್ ಕೊಡಿ ಅಂತ ಏನಾರ ಕೇಳಿದ್ರ? ಬೆಂಗಳೂರಿನ ಯಾರಾದರೂ ನಿಮಗೆ ಅರ್ಜಿ ಕೊಟ್ಟಿದ್ರ ಬಿಡದಿಯಲ್ಲಿ ನಮ್ಮ ಸೈಟ್ ಕೊಡಿ ಅಂತ ಯಾರಾದರೂ ಅರ್ಜಿ? ಏನೂ ಇಲ್ಲ. ಅಲ್ಲಿ 3,000 ಎಕರೆ ಗೌರ್ಮೆಂಟ್ ಲ್ಯಾಂಡ್ ಇದೆ, ಅದು OCಯಾಗಿ ಸಿಗುತ್ತೆ. ಆ ದುಡ್ಡನ್ನು ಹೊಡಿಬೇಕು. ಹೆಂಗೋ ಸರ್ಕಾರ ಪಾಪರ ಹೊಟ್ಟಿದೆ, ಹಣ ಬೇಕು ಅವ್ರಿಗೆ. ಇದರಲ್ಲಿ ಟೆಂಡರ್ ಕರೆದ್ರೆ ಒಂದು 23,000 ಕೋಟಿ ಟೆಂಡರ್ ಕರಿಬೇಕಾಗ್ತದೆ. ಅಷ್ಟಕ್ಕೆ 60% ಕಮಿಷನ್ ಬರ್ತದೆ. ಕಮಿಷನ್ ಆಸೆಗೋಸ್ಕರ ಕರೀತಾ ಇರುವಂಥ ಅಕ್ವಿಜೇಷನ್, ಕಮಿಷನ್ ಆಸೆಗೆ 60% ಕಮಿಷನ್ ಮುಂದಕ್ಕೋಸ್ಕರ ಕರೀತಾ ಇರುವಂಥ ಅಕ್ವಿಜೇಷನ್ ಇದು ರೈತರ ಸಮಾಧಿ ಮೇಲೆ ಮಾಡ್ತಾ ಇರುವಂಥ ಅಕ್ವಿಜೇಷನ್. JDSನವರು ವಿರೋಧ ಮಾಡ್ತಾ ಇದ್ದಾರೆ ಸರ್. JDSನವರು ನಿಮ್ಮ ಬೆಂಬಲ ಯಾರು? ನಾನೇ ಫಸ್ಟ್ ಹೋಗಿದ್ದು ಬೆಂಬಲಕ್ಕೆ. ನಾನೇ BJPನೇ ಫಸ್ಟಲ್ಲಿ ಹೋಗಿದ್ದು. ಅದಾದಮೇಲೆ 2ನೇ ಬಾರಿನೂ ನಾನು ಬೆಂಬಲ ಕೊಟ್ಟಿದ್ದೀನಿ. ನಾವು ಅಲ್ಲಿರೋ ಬಿಡದಿ ರೈತರ ಪರವಾಗಿ ಇದ್ದಿದ್ದು. ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಯನ್ನು ಪದೇ ಪದೇ ಮುಂದೂಡುವಂಥ ಅಫಿಡವಿಟ್ಗಳನ್ನು ಕೋರ್ಟ್ಗಳಲ್ಲಿ ಆಗ್ತಾ ಇದ್ದಾರೆ. ಬೆಂಗಳೂರು ಒಂದಾಗಿ ಚುನಾವಣೆ ಆಗಬೇಕು ಅನ್ನೋದು ಮೊದಲಿಂದನೂ ಕೂಡ BJPಯ ನಿಲುವಿತ್ತು. ಆದರೆ ಬೆಂಗಳೂರನ್ನು 5 ಭಾಗ ಮಾಡಿ ಇವತ್ತು ಬೆಂಗಳೂರಿನ 5 ಭಾಗಗಳಲ್ಲಿ ಹಣದ ಮುಗ್ಗಟ್ಟು ಕಾಣ್ತಾ ಇದೆ. ಸೊ ಹಿಂದೆ ಇದ್ದಂಥ 243 ವಾರ್ಡ್ಗೆ ಚುನಾವಣೆ ಮಾಡಿದರೆ ಇಷ್ಟೊತ್ತಿಗೆ ಚುನಾವಣೆಯನ್ನು ಮುಗಿದೋಗ್ಬೇಕಾಗಿತ್ತು. ಆದರೆ ಸರ್ಕಾರ ಅವ್ರು ಮಾಡಿರುವಂಥ ಇಂಟರ್ನಲ್ ಸರ್ವೆ ಪ್ರಕಾರ ಬೆಂಗಳೂರಿನ ಈ 5 GBAಗಳಲ್ಲಿ ಅವರು ಗೆಲ್ಲೋದು ಕಷ್ಟ ಅಂತ ವರದಿ ಬಂದಿರೋದ್ರಿಂದ ಪದೇ ಪದೇ ಮುಂದೂಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇದೆ. ಇದು ಬೆಂಗಳೂರ ಜನತೆಗೆ ಬರೆದಂಥ ದ್ರೋಹ ಇದೆ. 2ನೇದು ಅವ್ರದ್ದು ಅಧಿಕಾರ ಹಸ್ತಾಂತರ ಆಗಿಲ್ಲ ಅಂತೇಳಿ ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟರ್ ಆಗಿರುವಂಥ DK ಶಿವಕುಮಾರ್ ಕೂಡ ಈ ಹಸ್ತಾಂತರ ಆಗೋಕ್ಕೆ ಮುಂಚೆ ಚುನಾವಣೆ ಆಗಬಾರ್ದು ಅಂತ DK ಶಿವಕುಮಾರ್ ಅವರ ಬಯಕೆ. ಈ ಜಗಳದಲ್ಲಿ ಬೆಂಗಳೂರಿನ ಮಹಾನಗರ ಪಾಲಿಕೆ ಇವತ್ತು ಬೀದಿಗಳಲ್ಲಿ ಕಸದ ರಾಶಿ ಬಿದ್ದಿದೆ. ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಚಾಲನೆಯಲ್ಲಿಲ್ಲ. ಇದಕ್ಕೆಲ್ಲ ನೇರ ಕಾರಣ ಕಾಂಗ್ರೆಸ್ ಸರ್ಕಾರ. ನಾನು ಆಗ್ರಹ ಮಾಡ್ತೀನಿ, ಈಗಾಗಲೇ ಕೋರ್ಟು ಡೇಟ್ ಕೊಟ್ಟಿದ್ದಾರೆ, ಫೈನಲ್ ಡೇಟ್. ಅದರೊಳಗಡೆ ಆದರೂ ಚುನಾವಣೆಯನ್ನು ನಡೆಸಿ. BJP ಚುನಾವಣೆಗೆ ತಯಾರಾಗಿದೆ. ನಾವು ಚುನಾವಣೆಯ ಪರವಾಗಿದ್ದೀರಿ. ಕೂಡಲೇ ಚುನಾವಣೆಗೆ ತಯಾರಿಯನ್ನು ಮಾಡಿ ಅನ್ನೋ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರೆ. ಬಟ್ SIR ನಡೀತಾ ಇದೆ ಒಂದು ಕಡೆಯಲ್ಲಿ. ಅವರ ಮಾನಸಿಕ ಸ್ಥಿತಿ, ಕಾಂಗ್ರೆಸ್ ಅವ್ರ ಮಾನಸಿಕ ಸ್ಥಿತಿ ಎಷ್ಟು ಅಧೋಗತಿಗಿಳಿದ್ಬಿಟ್ಟಿದೆ ಅಂದರೆ ಅವ್ರ ಮೇಲೆ ಏನೇ ತಪ್ಪಂದ್ರೂ ಬೇರೆಯವ್ರ ಮೇಲೆ ಅದು ಕೋತಿ ತಿಂದು ಮೇಕೆ ಮೂತಿಗೋರಿಸುವಂಥ ಕೆಲಸ ಪಳಗ್ಬಿಟ್ಟಿದ್ದಾರೆ ಅವರು. ಅದರಿಂದ ಏನೇ ಬಂದ್ರೂ ವಿರೋಧ ಪಕ್ಷದ ಮೇಲೆ ಹೇಳುವಂಥದ್ದು ಅವ್ರ ಚಾಳಿ. ನಾವು ಕಳೆದ ಬಾರಿನೇ ಲೆಟ್ರ್ ಕೊಟ್ಟಿದ್ದೀರಲ್ಲ, ಅಫಿಷಿಯಲ್ ಲೆಟ್ರ್ ಕೊಟ್ಟಿದ್ದೀರಿ. ನಾವು ಚುನಾವಣಾ ಆಯೋಗಕ್ಕೆ ಅಫಿಷಿಯಲ್ ಲೆಟ್ರ್ ಕೊಟ್ಟಿದ್ದೀರಿ ಚುನಾವಣೆ ನಡೆಸಿ ಅಂತ. ಅದರಿಂದ ಅವ್ರ ಸರ್ವೆ ಕಾಂಗ್ರೆಸ್ಸಲ್ಲಿ ಗೆಲ್ತೈತೆ ಅಂತ ಅವ್ರು ಯಾಕೆ ಮಾಡ್ತಾ ಇರಲಿಲ್ಲ ಚುನಾವಣೆನ? ನಾನು ಕಾಂಗ್ರೆಸ್ ಪಾರ್ಟಿಗೆ ಕೇಳ್ತೀನಿ, ಗೆಲ್ಲುತ್ತೆ ಅನ್ನಂಗಿದ್ರೆ ನೀವು ಯಾಕೆ ಚುನಾವಣೆಯನ್ನು ಮಾಡ್ತಾ ಇಲ್ಲ? ನೀವು ಸೋಲುತ್ತೆ ಅನ್ನೋ ಭಯದಿಂದ ನೀವು ಚುನಾವಣೆಯನ್ನು ಮುಂದೂಡ್ತಾ ಇದ್ದೀರ. ಅದನ್ನು ವಿರೋಧ ಪಕ್ಷದ ಮೇಲೆ ಯಥಾ ಪ್ರಕಾರ ನಿಮ್ದು ಹಳೆ ಚಾಳಿ ಯಥಾ ಪ್ರಕಾರ ವಿರೋಧ ಪಕ್ಷದ ಮೇಲೆ ಹೇಳುವಂಥದ್ದು ನಿಮ್ಮ ಚಾಳಿ ನೀವು ಮಾಡ್ತಾ ಇದ್ದೀರಿ.